ನಾನೊಂದು ಮಾತು ಹೇಳ, ನೀವೇನು ಬೇಕಾದರೂ ಅಂದ್ಕೊಳ್ಳಿ, ಈ ಸೊಸೈಟಿನಲ್ಲಿ ಸಕ್ಸಸ್ಫುಲ್ ಆಗಿರೋರಿಗೆ ಮಾತ್ರನೇ ಬೆಲೆ. ಸೊ ಸಕ್ಸಸ್ ಅಂತಂದರೆ ನೀವು ಬೇರೆ ಏನೇನೋ ಅಂದ್ಕೊಬೇಡಿ. ನಾವಿರೋ ಲೆವೆಲ್ಗಿಂತ ಒಂದು 2-3 ಲೆವೆಲ್ ಮೇಲೆ ಇರೋದನ್ನೇ ನಾನು ಒಂದು ಸಕ್ಸಸ್ಸು ಅಂತ ತಿಳ್ಕೊತೀನಿ. ಸೊ ಅದೇ ನಮಗೆ ಒಂದು ದೊಡ್ಡ ರೆಸ್ಪೆಕ್ಟು ನಮ್ಮ ಸೊಸೈಟಿನಲ್ಲಿ, ಮತ್ತು ತುಂಬ ಸಂತೋಷನ, ನೆಮ್ಮದಿನ ತಂದುಕೊಟ್ಟೇ ಕೊಡುತ್ತೆ. ಸೊ ನಾವು ಹಿಂದೆ ಹುಟ್ಟಿದೀವ ಗೊತ್ತಿಲ್ಲ, ಮುಂದೆ ಹುಟ್ತೀವ ಅನ್ನೋದು ಗೊತ್ತಿಲ್ಲ. ಸೊ ಈ ಲೈಫಲ್ಲಿ ನಾವು ಚೆನ್ನಾಗಿ ಜೀವನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ನಾವು ಸಕ್ಸಸ್ ಆಗಬೇಕು ಅಂತಂತಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನ ಚೇಂಜ್ ಮಾಡ್ಕೊಳ್ಳೇಬೇಕು. ಅದು ಬಿಟ್ಟರೆ ಬೇರೆ ವಿಧಿನೇ ಇಲ್ಲ. ಅದೇನಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಏನು ಅಂತಂತಂದರೆ, ನಾವು ಒಂದು ಗುರಿನ ಸೆಟ್ ಮಾಡಬೇಕು. ಗುರಿ ಅಂತಂದರೆ ಒಂದು ಗೋಲ್ಸ್, ಅದೇನಾದರೂ ಇರ್ಬೋದು. ನಮ್ಮ ಒಂದು ಇಮ್ಯಾಜಿನೇಷನ್ಗೂ ಮೀರಿದಂಥ ಒಂದು ಗುರಿನ ನಾವು ಸೆಟ್ ಮಾಡಬೇಕು. ಅಂತಂದರೆ ಒಂದು ಗೋಲ್ನ ನಾವು ನೆನೆಸ್ಕೊಂಡಾಗ ನಮಗೆ ಸ್ವಲ್ಪ ಭಯ ಆಗಬೇಕು. ನಾವು ಇವಾಗಿರೋ ಪ್ರೆಸೆಂಟ್ ಕಂಡೀಷನಲ್ಲಿ ಆ ಗೋಲ್ನ ನಾವು ನೆನಪಿಸ್ಕೊಂಡ್ರೆ ನಮಗೊಂದು ಸ್ವಲ್ಪ ಭಯ ಆಗಬೇಕು. ಅದೇ ನಿಜವಾದ ಗೋಲ್. ನಿಮಗೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಈಗ ಒಂದು 10,000 ಅಥವಾ 20,000 ಸಂಬಳ ತಗೊತಾ ಇರೋನಿಗೆ ಒಂದು 5 ಕೋಟಿ ರೂಪಾಯಿ ಮನೆ ಕಟ್ಟಿಸ್ಬೇಕು ಅನ್ನೋದು ಅವ್ನಿಗೊಂದು ಭಯ ತರಿಸುತ್ತೆ ಅಲ್ವಾ. ಅಥವಾ ನಮ್ಮ ಬೆಂಗಳೂರಲ್ಲೋ, ಚೆನ್ನೈಯಲ್ಲೋ, ಅಥವಾ ಬೇರೆ ಎಲ್ಲಾದರೂ ಒಂದು ದೊಡ್ಡ ಸಿಟೀಸಲ್ಲಿ ಒಂದು ಮನೆ ಕಟ್ಟಿಸ್ಬೇಕು, ಒಂದು 5 crore 10 crore ಸ್ಪೆಂಡ್ ಮಾಡಿ ಅಂತಂದರೆ ಅದು ಅವ್ನಿಗೆ ಎಷ್ಟು ಭಯ ತರಿಸುತ್ತೆ ಅಲ್ವಾ. ಬಟ್ ಅದೇ ಥರ ಗೋಲ್ನೇ ನಾವು ಸೆಟ್ ಮಾಡಬೇಕು. ಅದು ನಿಮಗೆ ಗೊತ್ತಾ? ಯಾಕೆ ಅಂತಂದರೆ, ನಾವು ಆ ಗೋಲ್ನ ಸೆಟ್ ಮಾಡಿದ ತಕ್ಷಣ ನಾವು ಡೈಲಿ ಆ ಗೋಲ್ನ ನೋಡ್ತಾ ಆ ಗೋಲ್ ಒಳಗಡೆ ನಾವು ಹೋಗ್ಬಿಡ್ತೀವಿ. ಅಂದರೆ ಆ ಗೋಲ್ಗೆ ನಮ್ಮ ಫುಲ್ ಏನು ಹೇಳೋದು, ನಮ್ಮ ಎನರ್ಜಿ ಫುಲ್ಲು ಆ ಗೋಲಲ್ಲೇ ಇರುತ್ತೆ. ಪ್ರತಿ ದಿನ ಪ್ರತಿ ಕ್ಷಣ ನಾವು ಆ ಗೋಲ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದು ನಮಗೊಂದು ಏನು ಹೇಳೋದು, ಒಂದು ಮೋಟಿವೇಶನ್ ಕೊಡುತ್ತೆ. ನಾವು ಏನೇ ಕೆಲಸ ಮಾಡ್ಬೋದು, ಒಂದು ಬಿಸ್ನೆಸ್ ಮಾಡ್ಬೋದು, ಏನಕ್ಕಾದರೂ ಸರಿ, ಅದರಲ್ಲಿ ನಾವು ಡೆವಲಪ್ ಆಗೋದಕ್ಕೆ ಒಂದು ಮೋಟಿವೇಶನ್ನು ಆ ಗೋಲ್ ಕೊಡುತ್ತೆ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಚಾರ, ಎರಡನೇ ವಿಚಾರ ಏನು ಅಂತಂದರೆ, ನಾವು ಗೋಲ್ ಸೆಟ್ ಮಾಡಿದ್ದೇನೋ ಓಕೆ, ಬಟ್ ನಮ್ಮ ಗೋಲ್ಗೆ ತಕ್ಕಂಗೆ ನಾವು ನಮ್ಮ ಟೈಮ್ನ ಮ್ಯಾನೇಜ್ ಮಾಡಬೇಕು. ಅದು ಗೊತ್ತಾ ನಿಮಗೆ? ಬಿಕಾಸ್ ನಮ್ಮ ಟೈಮ್ ಏನಾದರೂ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಾವು ಇನ್ ಕೇಸ್ ಫೋನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಬೇರೆ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡಿರೋದು, ಅಥವಾ ಬೇರೆ ಏನಾದರೂ ಗಾಸಿಪ್ಸ್ ಮಾತಾಡೋದು, ಆ ಥರ ಆಗ್ತಿದ್ದಾಗ ಏನಾಗುತ್ತೆ ಗೊತ್ತಾ? ನಮ್ಮ ಮೈಂಡೇ ನಮಗೆ ಕ್ವಶನ್ ಕೇಳುತ್ತೆ. ಏನಪ್ಪ, ನೀನು ಇಷ್ಟು ದೊಡ್ಡ ಗೋಲ್ ಸೆಟ್ ಮಾಡಿದ್ಯಾ, ಅದಕ್ಕೋಸ್ಕರ ನೀನು ಏನು ಮಾಡ್ತಾ ಇದೆಯಾ, ಇಲ್ಲಿ ಗಾಸಿಪ್ಸ್ ಮಾತಾಡ್ತಿದ್ಯಾ, ಇದರಿಂದ ನಿನ್ನ ಗೋಲ್ ಅಚೀವ್ ಮಾಡೋಕ್ಕಾಗುತ್ತಾ ಅಂತ ನಮ್ಮ ಮೈಂಡೇ ನಮ್ಮನ್ನು ಕ್ವಶನ್ ಕೇಳುತ್ತೆ. ಅದು ಒಂದು ಎರಡನೇ ವಿಚಾರ. ಮತ್ತು ಮೂರನೇ ವಿಚಾರ ಏನು ಅಂತಂದರೆ, ನಿಮ್ಮ ಗೋಲ್ ಕಡೆ ನೀವು ಪ್ರತಿದಿನ 1% ನೀವು ಇಂಪ್ರೂವ್ ಮಾಡ್ತಾ ಹೋಗಬೇಕು. ನಿಮ್ಮ ಗೋಲ್ ಸಂಬಂಧಪಟ್ಟಂಥ ವಿಚಾರಗಳನ್ನ. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ಟೋದು ಅಂತ ಇಟ್ಕೊಳ್ಳಿ. ಮನೆ ಕಟ್ಟೋದ್ರಲ್ಲಿ ಏನು ನಾವು ಮೇಡಮ್ ಮಾಡೋಕ್ಕಾಗತ್ತೆ, ನಾವೇನು ಈಗ ನಮ್ಮ ಹತ್ರ ಸೈಟ್ ಇಲ್ಲ, ಏನೂ ಇಲ್ಲ, ನಾವು ಅದರಲ್ಲೋಗಿ ಏನು 1% ನಾವು ಅದರಲ್ಲಿ ಇಂಪ್ರೂವ್ ಮಾಡೋಕ್ಕಾಗತ್ತೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಅದರಲ್ಲಿ ಏನು ಗೊತ್ತಾ, ನೀವು ಮನೆ ಕಟ್ಟಬೇಕು ಅಂತಂದರೆ ಫಸ್ಟ್ ಸೈಟ್ ತೊಗೋಬೇಕು ಅಂತಂದರೆ ಏನು ಮಾಡಬೇಕು, ನೀವು ಕೆಲಸ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಗೋಲು ಒಂದು 10 ಕೋಟಿ ರೂಪಾಯಿ ಮನೆ ಕಟ್ಟೋದು ಅಂತಂದರೆ, ನೀವು ನೋಡಿ, ಏನೋ ನಿಮ್ಮ ಕೆಲಸದಲ್ಲೇ ನೀವು 10 ಕೋಟಿ ರೂಪಾಯಿ ದುಡಿತೀರಾ, ಅಥವಾ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಂತ ನೀವು ನೋಡಿ. ಸೊ ಅದ್ರ ಪ್ರಕಾರ ಅಂದರೆ, ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ನೀವು ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ನಿಮ್ಗೆ ಯಾವ ಥರ ಕ್ವಾಲಿಟೀಸ್ ಇದೆ, ನೀವು ಯಾವ ಥರ ಮುಂದುವರಿಬೋದು ಅನ್ನೋದ್ರ ಬಗ್ಗೆ ನೀವು 1% ಆ್ಯಡ್ ಆನ್ ಮಾಡ್ತಾ ಹೋಗ್ತಾ ಇದ್ರೆ ಡೈಲಿ, ಅದು ಒಂದು ಪರ್ಟಿಕ್ಯುಲರ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪದೇ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಆ ಥರ ಯೋಚನೆ ಮಾಡಿಬಿಡಿ. ಈವ್ನಿಂಗ್ ಒಂದು 7 o'clockಗೆ ನಾನು ನನ್ನ ಗೋಲ್ ಬಗ್ಗೆ ಯೋಚನೆ ಮಾಡ್ತೀನಿ, ನನ್ನ ಗೋಲ್ಗೆ ಬೇಕಾದಂಥ ಇಂಪ್ರೂವ್ಮೆಂಟ್ಸ್ನ ನಾನು ಮಾಡ್ತೀನಿ ಅಂತ ಸೆಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಏನೇ ಕೆಲಸ ಇರಲಿ ಅದನ್ನು ಬಿಟ್ಬಿಟ್ಟು ನೀವು ಬಂದು ಈ ಕೆಲಸ ಮಾಡಿದ್ರಿ ಅಂತಂದರೆ ನಿಮ್ಗೆ ಅದೊಂದು ಡಿಸಿಪ್ಲೈನ್ನ ತಂದುಕೊಡುತ್ತೆ ಸ್ನೇಹಿತರೆ. ಸೊ ಇದು 3ನೇ ವಿಚಾರ ಆಯಿತು. 4ನೇ ವಿಚಾರ, ಒಂದು ಸಣ್ಣ ಕೆಲಸ ನೀವೇನಾದರೂ ಮಾಡಿರಿ, ಒಂದು ಸಣ್ಣ ಕೆಲಸ ನಿಮಗೆ ಒಂದು ಸಂತೋಷ ಕೊಡುತ್ತೆ. ಅಪ್ಪ, ನಾನಿವತ್ತು ನನ್ನ ಗೋಲ್ ಸೆಟ್ ಮಾಡಿದ್ದೀನಿ. ಸೊ ಅದು ಒಂದು ಸಕ್ಸಸ್ ಅಲ್ವಾ. ಸೊ ಸಣ್ಣ ಸಕ್ಸಸ್ನೂ ಸಹ ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗಿ. ಓಕೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂತಂದರೆ, ನಿಮ್ಮ ಸುತ್ತ ಕೆಲವರು ಇರ್ತಾರೆ. ಓಕೆ, ಅವರು ನೀವೇನಾದರೂ ಹೇಳಿದ್ರಿ ಅಂತಂದರೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಅಥವಾ ಬೇರೆ ಏನಾದರೂ ಹೇಳಿ ನಿಮಗೆ ಡಿಸಪಾಯಿಂಟ್ ಮಾಡ್ತಾರೆ, ನಿಮಗೆ ಡಿಮೋಟಿವೇಟ್ ಮಾಡ್ತಾರೆ.
ಸೊ ಅದಕ್ಕೋಸ್ಕರ ನಿಮ್ಮ ಗೋಲ್ನ ನೀವು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು, ಆ ಥರ ನೆಗೆಟಿವ್ನ ಸ್ಪ್ರೆಡ್ ಮಾಡೋರಿಂದ ನೀವು ಆದಷ್ಟು ದೂರ ಇರಿ. ಓಕೆ, ನಿಮ್ಮ ಒಂದು ಟೈಮ್ನ ಆ ಥರದಕ್ಕೆಲ್ಲ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಇದೊಂದು ಅಂದರೆ ನೆಗೆಟಿವ್ ಪೀಪಲಿಂದ ನೀವು ದೂರ ಇರಿ, ಅವಾಯ್ಡ್ ಮಾಡಿ. ನೋ ಅಂತ ಹೇಳಿ, ವಿತೌಟ್ ಗಿಲ್ಟ್ ಸೇ ನೋ ಅಷ್ಟೇ. ಇದು 4th ಒನ್. 5th ಒನ್ ಏನಂತಂದರೆ ಸರೌಂಡ್ ಇದು ಇಷ್ಟು 4th ಆಯ್ತಲ್ವಾ. ಸೊ 5th ಒನ್ ಏನು ಅಂತಂತಂದರೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದನ್ನು ಹಲವಾರು ಕಡೆ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ. ಏನು ಅಂತಂದರೆ 10 ಜನ ನೀನು ಲಕ್ಷಾಧೀಶ್ವರರ ಜೊತೆ ಇದ್ದರೆ, 10 ಜನ ಲಕ್ಷಾಧೀಶ್ವರರ ಜೊತೆ ನೀನಿದ್ರೆ 11ನೇ ಲಕ್ಷಾಧೀಶ್ವರ ನೀನಾಗ್ತೀಯಾ ಅಂತ. ಸೊ ಇದನ್ನು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಟೀಚರ್ಸು ಸುಮಾರು ಸತಿ ಹೇಳಿರ್ತಾರೆ, ಚೆನ್ನಾಗಿ ಓದೋರ ಜೊತೆ ಸೇರ್ರೆ ಆವಾಗಲೇ ನಿಮಗೆ ಏನಾದರೂ ಬುದ್ಧಿ ಬರೋದು, ನೀವು ಸ್ವಲ್ಪ ಚೆನ್ನಾಗಿ ಓದೋದು ಅಂತ ಅಲ್ವಾ. ಸೊ ಇದಕ್ಕೆ ಬೇರೇನೂ ಅರ್ಥ ಅಲ್ಲ. ನಮ್ಮ ಸರೌಂಡಿಂಗ್ ಹೆಂಗಿರುತ್ತೋ ನಾವು ಅದೇ ಥರ ಆಗ್ತೀವಿ ಅಂತ. ಸೊ ಪಾಸಿಟಿವ್ ಆಗಿ ಮಾತಾಡೋರು, ಲೈಫಲ್ಲಿ ಸಕ್ಸಸ್ಸೇ ಆಗ್ಬೇಕು ನಾವು ಅಂತ ಯಾರು ಅಂದ್ಕೊಂಡಿರ್ತಾರೋ ಅಂಥವ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಅಂಥವ್ರ ಜೊತೆ ನೀವು ಸೇರಿದ್ರೆ ನಿಮ್ಗೆ ಅದೇ ಥರ ಬುದ್ಧಿ ಬರುತ್ತೆ, ನೀವು ಅದೇ ಥರ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಇದರಲ್ಲಿ ಎರಡನೇ ಮಾತೇ ಇಲ್ಲ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನೋಡಿದ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಟ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವೇನಾದರೂ ಸಕ್ಸಸ್ಫುಲ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಇದೇ ಅದಕ್ಕೆ ಕೆಲವೊಂದು ದಾರಿಗಳು ಸ್ನೇಹಿತರೆ. ಸೊ ಇಲ್ಲಿವರೆಗೂ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಅಂತ ನಿಮಗನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ. ಇನ್ನಷ್ಟು ವ್ಯಾಲ್ಯೂಬಲ್ ಆಗಿರೋಂಥ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.